ವಿರಾಜಪೇಟೆ ತಾಲೂಕಿನ ಬಿಟ್ಟಂಗಾಲ, ಬಾಳುಗೋಡು, ಪೆರಂಬಾಡಿ ಮುಖ್ಯ ರಸ್ತೆಯು ಸಂಪೂರ್ಣ ಗುಂಡಿಮಯವಾಗಿದ್ದು, ಕೂಡಲೇ ಲೋಕೋಪಯೋಗಿ ಇಲಾಖೆ ಹಾಗೂ ಆರ್ಜಿ ಗ್ರಾಮ ಪಂಚಾಯಿತಿ ಮತ್ತು ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಗೆ ಸೇರಿದ ರಸ್ತೆಯಾಗಿದ್ದು, ಕೇರಳ ರಾಜ್ಯದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುವ ಮುಖ್ಯ ರಸ್ತೆಯಾಗಿದೆ. ಕಳೆದ 15 ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ಇದ್ದ ರಸ್ತೆಯು ಇತ್ತೀಚಿನ ವರ್ಷಗಳಲ್ಲಿ ಗುಂಡಿ ಬಿದ್ದಿದೆ. ಅಲ್ಲದೆ ಕಳೆದ 3 ತಿಂಗಳ ಹಿಂದೆ ಕಡಕೊಲ್ಲಿ ಬಳಿ ನಿರ್ಮಾಣ ಮಾಡಿದ ಸೇತುವೆ ಕಳಪೆಯಾಗಿ ಕಾರ್ಯನಿರ್ವಹಿಸಿದ್ದು, ಕಬ್ಬಿಣದ ರಾಡ್ಗಳು ಎದ್ದು ಕಾಣ್ತಾ ಇವೆ. ಗುತ್ತಿಗೆ ಪಡೆದವರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅವರ ಬಿಲ್ ತಡೆಹಿಡಿಯಬೇಕು. ಶಾಸಕರು ಈ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಬೇಕು. ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಬಿಡಿಭಾಗಗಳು ಉದುರಿ ಬೀಳ್ತಾ ಇವೆ. ರಸ್ತೆಯ 2 ಬದಿಗಳ ಚರಂಡಿಗಳು ಮುಚ್ಚಿ ಹೋಗಿದ್ದು, ಮುಖ್ಯ ರಸ್ತೆಯಲ್ಲಿ ಮಳೆ ನೀರು ಹರಿತಾ ಇದೆ. ಇದರಿಂದ ರಸ್ತೆಯ ಗುಂಡಿಗಳಲ್ಲಿ ನೀರು ನಿಂತಿದ್ದು, ದುರಸ್ತಿ ಕಾಣದೆ ಅನೇಕ ಅಪಘಾತ ನಡೆದಿದೆ. ಅಲ್ಲದೆ ಓರ್ವ ದ್ವಿಚಕ್ರ ಸವಾರ ಮೃತಪಟ್ಟ ಘಟನೆ ಕೂಡ ನಡೆದಿದೆ. ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಸೇರಿ ಸಭೆ ನಡೆಸಿ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರು ಹಾಗೂ ಸಮಾಜ ಸೇವಕ BM ಗಣೇಶ್ ಅವರ ನೇತೃತ್ವದಲ್ಲಿ ರಾಜಕೀಯ ರಹಿತವಾಗಿ ಎಲ್ಲ ಜನಾಂಗದ ಸದಸ್ಯರು ಒಂದೆಡೆ ಸೇರಿ ಮಾಧ್ಯಮದ ಮುಂದೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ರಸ್ತೆಗೆ ಗುಂಡಿ ಮುಚ್ಚಲಿಕ್ಕೆ ಒಂದೊಂದು ರೋಡು ಗುಂಡಿಗೆ ಹಾಕಿದ್ದಾರೆ. ಅದ್ರ ಮೇಲೆ ಟಾರ್ ಹಾಕಿದ್ರೆ ಕೆಳಗಡೆ ಎದ್ದಾಗ ಮೇಲ್ಗಡೆ ಟಾರಲ್ಲಿ ಇರುತ್ತೆ, ಬಟ್ಟೆ ಹಾಕಿದಂಗೆ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಟ್ರಾಫಿಕ್ ಎಷ್ಟು ಜಾಮ್ ಇದೆ ಅಂತ. ಈ ರೋಡು ಕರೆಕ್ಟ್ ಆಗಿದ್ರೆ ಈ ಕಡೆ ಹೋಗೋರು ಯಾರು ವಿರಾಪೇಟೆಗೆ ಟಚ್ ಆಗಲ್ಲ, ಹಿಂಗೆ ಹೋಗ್ಬಿಡ್ತಾರೆ ಬೈಪಾಸ್ಗಾಗಿ. ಇವತ್ತೇನಾಗಿದೆ ಅಂದ್ರೆ ಈ ರಸ್ತೆಗಾಗಿ ಯಾರು ಬರ್ತಾ ಇಲ್ಲ, ವಿರಾಪೇಟೆಗಾಗಿ ಬರ್ತಾ ಇದ್ದಾರೆ. ವಿರಾಪೇಟೆಯಲ್ಲಿ ಏನು 1 ಗಂಟೆ 2 ಗಂಟೆ ಟ್ರಾಫಿಕ್ ಜಾಮ್ ಆಯ್ತು. ಸ್ವಲ್ಪ ಕಮ್ಮಿ ಇಲ್ಲ ಅರ್ಧ ಅಡಿ ಹೊಸದು ಅದು ಕಳಪೆ ಕಾಮಗಾರಿ ಅಲ್ಲಿ ಇದೆ ಅಲ್ಲ, ಹಳೇದು ಅವರು ಮಾಡಿದ್ದೇನು ಗೊತ್ತಾ? ಗಣೇಶ್ ಅವರು ಮಾತನಾಡಿ, ಈ ಸಮಯದಲ್ಲಿ ರಸ್ತೆಯ ಕಾಮಗಾರಿ ಮಾಡಲು ಅಸಾಧ್ಯವಾಗುತ್ತೆ. ಕನಿಷ್ಠ ಪಕ್ಷ ರಸ್ತೆಯ ಗುಂಡಿ ಮುಚ್ಚುವ ಮೂಲಕ ರಸ್ತೆಯ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಬೇಕು. ಈ ರಸ್ತೆಯಲ್ಲಿ ಅನೇಕ ಅಪಘಾತ ನಡೆದಿದೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಯ ರಿಪೇರಿ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಮುಂದೆ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆ ಅನಿವಾರ್ಯ ಎಂದರು. ಸಮಸ್ಯೆ ಏನು ಅಂತಂದರೆ, ಈಗ ನೀವು ಬಂದಿದ್ದೀರಾ, ಈ ರಸ್ತೆ ಬಗ್ಗೆ ನೋಡಿದ್ದೀರಾ. ಈ ರಸ್ತೆ ಅಂತಂದರೆ ಪೆರಂಬಾಡಿ ಆರ್ಜಿ ಪಂಚಾಯತಿಗೆ ಸೇರ್ತದೆ, ಬಿಟ್ಟಂಗಾಲ ಪಂಚಾಯತಿಗೂ ಸೇರ್ತದೆ. ಇದು ಕೇರಳಕ್ಕೆ ಮೇಯ್ನ್ ಬೈಪಾಸ್ ರಸ್ತೆ. ಇದು ಈಗ ಅಂತಲ್ಲ, ಮೊದಲಿಂದನೇ ಬೈಪಾಸ್ ರಸ್ತೆ ಆಗಿತ್ತು. ಲಾರಿಗಳು, ಬಸ್ಸುಗಳೆಲ್ಲ ಇದೇ ರೋಡಲ್ಲಿ ಓಡಾಡ್ತಾ ಇತ್ತು. ಈ ರೋಡ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳೋದನ್ನು ನಿಮಗೆ ಚೆನ್ನಾಗಿ ಕಾಣ್ತಾ ಉಂಟು. ಈಗ ಇದರಲ್ಲಿ ಸುಮಾರು ನೈಟ್ ಬಸ್ಗಳು ಓಡ್ತಾ ಉಂಟು, ಲಾರಿಗಳು ಓಡ್ತಾ ಉಂಟು. ಇವಾಗ ಏನಾಗ್ತಾ ಉಂಟು ಅಂತಂದರೆ, ವಾರದಲ್ಲಿ 10 ಗಾಡಿಗಳು ಇಲ್ಲಿ ರಿಪೇರಿಯಾಗಿ ಬೀಳ್ತಾ ಉಂಟು. ಡೈಲಿ ಏನೋ ಒಂದು ಪಂಚರ್ ಆಗೋದು, ಇನ್ನೊಂದು ಆಗೋದು, ಮತ್ತೊಂದು. ಅದರಿಂದ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ, PWD ಅವರಿಗೆ ನಮ್ಮ ಈ ಗ್ರಾಮಸ್ಥರ ಪರವಾಗಿ ಇದು ನಾವು ಅವರಿಗೆ ಮನವಿಯನ್ನು ಕೊಟ್ಟಿಲ್ಲ, ನಿಮ್ಮ ಪತ್ರಕರ್ತರ ಮುಖಾಂತರನೇ ಅವರಿಗೆ ತಲುಪಿಸಬೇಕು ಅಂತ ಹೇಳುವಂಥ ಒಂದು ಇದನ್ನ ಇಟ್ಟಿದ್ದೀವಿ. ಅವರು ಇದನ್ನು ನೋಡಿಬಿಟ್ಟು ಅವರಿಗೆ 20 ದಿವಸ ಗಡುವು ಕೊಡ್ತಾ ಇದ್ದೀವಿ. 20 ದಿವಸದೊಳಗೆ ಬಂದುಬಿಟ್ಟು ಈ ಗುಂಡಿನ ಮುಚ್ಚಿಬಿಟ್ಟು ತಾತ್ಕಾಲಿಕ ಮುಚ್ಚಬೇಕು. ಯಾಕೆಂದರೆ ನಾನೀಗ ನಾಳೆನೇ ತಾರು ಹಾಕ್ಬೇಕು ಅಂತ ಹೇಳೋಕ್ಕಾಗಲ್ಲ, ಮಳೆಗಾಲ ಆಗಿದ್ದರಿಂದ. ಬಂದುಬಿಟ್ಟು ಅವರು ಆ ಗುಂಡಿನ ಮುಚ್ಚಿಬಿಟ್ಟು ಇನ್ನು ನೆಕ್ಸ್ಟ್, ಯಾಕೆಂದರೆ 3 ತಿಂಗಳ ಹಿಂದೆ ಗುಂಡಿ ಮುಚ್ಚಿದ್ದಾರೆ. ಆ ಗುಂಡಿಯೆಲ್ಲ ಹೋಗಿ ಆಗಿದೆ. ಇಲ್ಲಿಂದ ಅಂತಲ್ಲ, ಇದು ಮಾತ್ರ ಅಲ್ಲ, ಬಿಟ್ಟಂಗಾಲ ಗಂಟನೂ ರಸ್ತೆ ಫುಲ್ಲು ಹೋಗಿದೆ. ಅದರಿಂದ ದಯವಿಟ್ಟು ಇದು ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ರಸ್ತೆನ ರೆಡಿ ಮಾಡಿ ಕೊಡಬೇಕು. ಇನ್ನು ಮುಂಬರುವ ದಿನಗಳಲ್ಲಿ ಅವ್ರು ಏನಾದರೂ ಅನುದಾನ ಇಡಬೇಕು ಅಂತ ಹೇಳಿದ್ರೆ ಈ ರಸ್ತೆನ 5 ಅಡಿ ಹೈಟ್ ಮಾಡಬೇಕು, ಅವರು ಕಾಂಕ್ರೀಟ್ ಮಾಡಬೇಕು, ಪ್ಲಸ್ ಚರಂಡಿ ಕೊಡಬೇಕು. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಮಾತಾ ಪೆಟ್ರೋಲ್ ಪಂಪದ ಫ್ರಂಟಲ್ಲಿ ಚರಂಡಿಯೇ ಇಲ್ಲ. ಬರುವ ಮಳೆಯಿಂದ ಅಯ್ಯಪ್ಪ ಟೆಂಪಲಿಂದ ಬರುವ ನೀರುಗಳೆಲ್ಲ ಬಂದುಬಿಟ್ಟು ನಮ್ಮ ಇಲ್ಲೇ ಬಂದು ನಿಲ್ತಾ ಉಂಟು. ಅದರಿಂದ ದಯವಿಟ್ಟು, ಯಾಕಂದರೆ ಮೊನ್ನೆನೂ ಒಂದು ಬೈಕಲ್ಲಿ ಬಿದ್ದಿದ್ದಾರೆ. ಕಳೆದ ಸಲ ನಮ್ಮ ತೆರ್ಮೆಕಾಡು ಒಂದು ಹುಡುಗ ಬೈಕಲ್ಲಿ ಬಿದ್ದುಬಿಟ್ಟು ಇಲ್ಲೇ ಸತ್ತಿದ್ದಾನೆ. ಇದೆಲ್ಲ ವಿಚಾರನೂ ಗೊತ್ತಿದೆ. ಅದರಿಂದ ದಯವಿಟ್ಟು ಆದಷ್ಟು ಬೇಗ ಎಚ್ಚೆತ್ತುಕೊಂಡು 15 ದಿವಸ ಗಡುವು ಕೊಡ್ತಾ ಇದ್ದೀವಿ. 15 ದಿವಸ ಮಾಡಿಲ್ಲ ಅಂತಂದರೆ ನಾವು ಬಿಟ್ಟಂಗಾಲ ಆರ್ಜಿ ಎಲ್ಲರೂ ಸೇರಿಬಿಟ್ಟು ರಸ್ತೆ ತಡೆಯುವಂಥ ಕೆಲಸಕ್ಕೆ ಮುಂದಾಗ್ತೀವಿ. ಈ ಬಾರಿ ಕಳೆದ ಸಾಲಿಗಿಂತ ಕಡಿಮೆ ಮಳೆಯಾಗಿದ್ದು, ಕರ್ನಾಟಕ ಕೇರಳ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಪರಿಸ್ಥಿತಿ ಹೇಳುತ್ತಿರೋದು. ಮಳೆ ಜಾಸ್ತಿ ಇರುವ ಸಮಯದಲ್ಲಿ ಗುಂಡಿಗೆ ಮಣ್ಣು ಹಾಕುತ್ತಾರೆ. ಆ ಮಣ್ಣು ನೀರಿನಲ್ಲಿ ಹರಿದು ಹೋಗುತ್ತೆ. ಉತ್ತಮ ಗುಣಮಟ್ಟದ ವೆಟ್ ಮಿಕ್ಸ್ ಹಾಕಿ ಗುಂಡಿ ಮುಚ್ಚುವ ಕಾಮಗಾರಿ ಮಾಡಬೇಕೆಂದು ಸ್ಥಳೀಯ ನಿವಾಸಿ ಅನಿಲ್ ಒತ್ತಾಯಿಸಿದರು. ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ, ಬಾಳುಗೋಡು ಗ್ರಾಮ. ಇಲ್ಲಿ ಏನಾಗಿದೆ ಅಂದರೆ, ರಸ್ತೆ ನಿರ್ಮಾಣ ಮಾಡ್ತಾರೆ, ಪ್ಯಾಚ್ ವರ್ಕ್ ಮಾಡ್ತಾರೆ.
ಒಂದು ತಿಂಗಳು ಮರ್ಯಾದೆಗೆ ಬರಲ್ಲ. ಬಿಟ್ಟಂಗಾಲ ದಿಂದ ಒಂದು 300 ಮೀಟ್ರ್ ಬಿಟ್ಟು ಕೋಟಿ ವೆಚ್ಚದಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಿದ್ದಾರೆ. 1.5 ಕಿಲೋಮೀಟರ್ ಏನೋ ಬರುತ್ತೆ. ಅದರಲ್ಲೇ ಈಗ ಗುಂಡಿ ಬಿದ್ದಿದೆ. ಎರಡನೇದು ಮಾಡುವಾಗ ವೈಜ್ಞಾನಿಕ ರೀತಿಯಲ್ಲಿ ಯಾವುದನ್ನು ಮಾಡಲ್ಲ. ಎಲ್ಲ ಏನು ಮಾಡ್ತಾರೆ ಅಂದರೆ, ಇದು ಈಗ ಮಟ್ಟನೂರು ಏರ್ಪೋರ್ಟಿಗೆ ಹೋಗುವ ರಸ್ತೆ, ಬೈಪಾಸ್ ರಸ್ತೆ. ಇದು ಇವತ್ತಿಂದಲ್ಲ, ನಮ್ಮ ಈ ಮಾಜಿ ಇವರು ಹೇಳಿದಂಗೆ ಎಷ್ಟೋ ವರ್ಷದಿಂದ ಇದೇ ರಸ್ತೆನ ಹೆಚ್ಚಾಗಿ ಬಳಸ್ತಾ ಇದೆ. 10 ವೀಲರು 12 ವೀಲ್ ಗಾಡಿಗಳೆಲ್ಲ ಇಲ್ಲಿ ಓಡಾಡ್ತವೆ. ಈಗೇನೋ ನಿಲ್ಲಿಸಿದ್ದಾರೆ, 10 ವೀಲರ್ 12 ಗಾಡಿಗಳು ನಿಲ್ಲಿಸಿದ್ದಾರೆ, ಬಾಕಿ ಇರೋದು ಓಡಾಡ್ತಾನೆ ಉಂಟು. ಇಲ್ಲಿ ಹೋಗೋ ಗಾಡಿಗಳನ್ನ ಲೆಕ್ಕ ಹಾಕಿದ್ರೆ ವಿರಾಜಪೇಟೆಗೆ ಎಷ್ಟೋ ಟ್ರಾಫಿಕ್ ಜಾಮ್ ಕಮ್ಮಿ ಆಗಿದೆ. ಆದರೂ ಈ ರಸ್ತೆ ಗುಂಡಿ ಈ ಥರ ಇದೆ. ಗಾಡಿಗಳು ಇವರು ಹೇಳಿದಾಗೆ ದಿನಂಪ್ರತಿ ಎಲ್ಲ ಗಾಡಿಗಳು ರಸ್ತೆಯಲ್ಲಿ ಇದಾಗಿ ರಿಪೇರಿಯಾಗಿ ನಿಲ್ತಾ ಇದೆ. ಅದ್ರ ಜೊತೆಗೆ ಅಲ್ಲಿ ಆ ಗುಡ್ಡಂಡ ಒಂದು ತೋಟದ ಪಕ್ಕ ಒಂದು ಟರ್ನಲ್ಲಿ ಗುಂಡಿ ಮುಚ್ಚೋದು 1 ವಾರದಲ್ಲಿ ಗುಂಡಿ ಪುನಃ ಓಪನ್ ಆಗೋದು, ಗುಂಡಿ ಮುಚ್ಚೋದು 1 ವಾರದಲ್ಲಿ ಗುಂಡಿ ಓಪನ್ ಆಗೋದು. ಅದೇನು ಅಂತ ಕಾಮಗಾರಿ ಮಾಡ್ತಾರೋ, ಯಾರು ಬಿಲ್ ಪಾಸ್ ಮಾಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ಅದನ್ನು ಇವತ್ತು ಈ ಗ್ರಾಮಸ್ಥರು 2 ಪಂಚಾಯತ್ ಗ್ರಾಮಸ್ಥರು ಸೇರಿ ಅವರಿಗೆ ಮನವರಿಕೆ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೀವಿ. ಇವರು ಹೇಳಿದಾಗೆ 20 ದಿವಸ ಗಡುವು, ಆ ಗಡುವಲ್ಲಿ ಮಾಡದಿದ್ದರೆ ಮುಂದಿನ ಹಂತಕ್ಕೆ ನಾವು ಏನು ಪ್ರತಿಭಟನೆಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕೋ ಅದನ್ನು ನಾವು ತೀರ್ಮಾನ ಮಾಡ್ತೀವಿ. ಬಿಟ್ಟಂಗಾಲ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ರಾಜಾ ಸೋಮಣ್ಣ ಮಾತನಾಡಿ, ಈ ರಸ್ತೆಯ ಕಾಮಗಾರಿ ಉತ್ತಮವಾಗಿದ್ದರೆ ವಿರಾಜಪೇಟೆ ನಗರದಲ್ಲಿ ಹೆಚ್ಚಿನ ವಾಹನಗಳ ದಟ್ಟಣೆ ಕಡಿಮೆಯಾಗುತ್ತೆ. ಕರ್ನಾಟಕದಿಂದ ಕೇರಳ ರಾಜ್ಯಕ್ಕೆ ತೆರಳುವ ಬಹುತೇಕ ವಾಹನಗಳು ರಸ್ತೆಯ ಗುಂಡಿಯಿಂದಾಗಿ ವಿರಾಜಪೇಟೆ ನಗರಕ್ಕೆ ತೆರಳುತ್ತಿರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಅಲ್ಲದೆ ಈ ರಸ್ತೆಯಲ್ಲಿ ಪ್ರತಿದಿನವೂ 100 ಬಸ್ಸುಗಳು ಮತ್ತು ಲಾರಿಗಳು ದಿನನಿತ್ಯವೂ ಸಂಚರಿಸುತ್ತವೆ. ಆದ್ದರಿಂದ ಈ ರಸ್ತೆಯ ಕಾಮಗಾರಿ ತಕ್ಷಣ ಮಾಡಬೇಕೆಂದು ಒತ್ತಾಯಿಸಿದರು. ದುಡ್ಡು ಮಾಡ್ಲಿಕ್ಕೆ ಪುನಃ ಅದನ್ನ ಎಳ್ದು ಬೇರೆ ಇದಕ್ಕೆ ಹಾಕಿಬಿಟ್ಟು 2 ದಿವಸ ಪುನಃ ಕಾಂಕ್ರೀಟ್ ರೋಡೇ ಹೋಗಿದೆ ಅಂತ ಹೇಳಿದ್ರೆ ಇನ್ನು ಯಾವ್ದು ಎಳ್ದುಬಿಟ್ಟು ಕಾರ್ನೆ ಪುನಃ ಅಲ್ಲಿಂದ ಎಳ್ದು ಈ ಕಡೆಗೆ ಹಾಕಿರೋದು. ನೋಡಿ, ಒಂದು ಮಳೆ ಬರತ್ತೆ, ಇದು ಹೋಗ್ಬಿಟ್ಟು ಇದು ಶಾರ್ಟ್ ಕಟ್ ಆಗಿ ಹೋಗುವಂಥ ರಸ್ತೆ. ವಿರಾಜಪೇಟೆಗೆ ಸಂಪರ್ಕವನ್ನು ಮಾಡದೆ ಇಲ್ಲಿಂದ ಶಾರ್ಟ್ ಕಟ್ ಆಗಿ ಹೋಗೋ ರಸ್ತೆ. ವಿರಾಜಪೇಟೆಯಿಂದ ಚೆಕ್ ಪೋಸ್ಟ್ ಬರಬೇಕಾದ್ರೆ ಬಿಟ್ಟಂಗಾಲದಿಂದ 13 ಕಿಲೋಮೀಟರ್ ಆಗುತ್ತೆ. ಇದು 5 ಕಿಲೋಮೀಟರ್ಗೆ ಚೆಕ್ ಪೋಸ್ಟ್ ತಲುಪಬಹುದು ಬಿಟ್ಟಂಗಾಲದಿಂದ ಇಲ್ಲಿಗೆ. ಆದರೆ ಇಲ್ಲಿ ನಡೆಯುತ್ತಿರುವಂಥ ಕಾಮಗಾರಿ ಯಾವುದು ವೈಜ್ಞಾನಿಕವಾಗಿ ನಡೀತಿಲ್ಲ, ಎಲ್ಲ ಕಳಪೆ ಕಾಮಗಾರಿ. ಈಗ ಬಿಟ್ಟಂಗಾಲದಿಂದ ಅವ್ರು ಹೇಳಿದ್ದಾರೆ 300 ಮೀಟರ್ದಿಂದ 1.5 ಕಿಲೋಮೀಟರ್ ತಾರೀಖು ಮಾಡಿದ್ದಾರೆ. ಅದು ಈಗ ಹೋಗ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲಿಂದ ಈ ಕಡೆ ರಸ್ತೆ ಎಲ್ಲ ಸಂಪೂರ್ಣವಾಗಿ ಹಾಳಾಗಿದೆ. ನೋಡಿ, ಅಲ್ಲೆಲ್ಲ ಭಾರಿ ಗುಂಡಿಗಳಿದೆ, ಭಾರಿ ವಾಹನಗಳು ಬಂದು ಬಿದ್ದು, ಬೈಕವ್ರು ಬಿದ್ದು ಸತ ಕಾಲು ಕೈಗೆ ಡ್ಯಾಮೇಜ್ ಮಾಡ್ಕೊಂಡಿರೋರು ಇದ್ದಾರೆ. ಈಗ ಇದಕ್ಕಿಂತ 1-2 ವಾರದಿಂದ ಅವತ್ತು ಜೋರು ಮಳೆ ಹೊಡಿತಲ್ಲ, ಆವಾಗ ಸ್ವಲ್ಪ ವೆಟ್ ಮಿಕ್ಸ್ ತಂದರು, ಈ ಗುಂಡಿಗಳೆಲ್ಲ ಹಾಕಿ ಹೋದ್ರು. ಅವರು ಹೋದ ಸ್ಪೀಡಲ್ಲಿ ಅವರಿಂದನೇ ಅದು ಹೋಯ್ತು. ಭಾರಿ ಗುಂಡಿಗಳಾಗಿದೆ. ಅದರಿಂದ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಬಂದು, ಈಗ ಇಂಜಿನಿಯರ್ಗಳಿದ್ದಾರೆ, ಲೋಕೋಪಯೋಗಿಯವರು ಇದ್ದಾರೆ, ಬಂದುಬಿಟ್ಟು ಇದನ್ನು ಪರಿಶೀಲನೆ ಮಾಡಿ ಈ ಗುಂಡಿಗಳಿಗೆ ಈಗ ಸ್ವಲ್ಪ ಸಮಯದವರೆಗಾದರೂ ಗುಂಡಿಗಳಿಗೆ ಏನಾದರೂ ವೆಟ್ ಮಿಕ್ಸ್ ಏನಾದರೂ ಹಾಕಿ ಅದನ್ನ ಮುಚ್ಚುವಂಥ ಕೆಲಸವನ್ನು ಮಾಡಬೇಕು. ಅಲ್ಲಿಂದ ಈಗ ನಮ್ಮ ಇಲ್ಲಿದ್ದ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದ್ದಾರೆ, ಊರವರು ಹೇಳಿದ್ದಾರೆ, ಪಂಚಾಯತ್ ಮೆಂಬರ್ ಹೇಳಿದ್ದಾರೆ, ಊರವರು 20 ದಿನದ ಗಡುವನ್ನು ಕೊಟ್ಟಿದ್ದಾರೆ ಅವರಿಗೆ. ಆ ಸಮಯದಲ್ಲಿ ಬಂದ್ಬಿಟ್ಟು ಈ ರಸ್ತೆನ ಯಾವ ರೀತಿಯಲ್ಲಿ ವೈಜ್ಞಾನಿಕವಾಗಿ ಈ ರಸ್ತೆನ ಮಾಡಬೇಕು. ಯಾಕೆಂತಂದರೆ ಗಾಡಿಯಲ್ಲಿ ರೋಡಲ್ಲಿ ಓಡಾಡುವ ಗಾಡಿ ಜನರಿಗೆ ತುಂಬ ಕಷ್ಟ ಆಗ್ತದೆ. ತುಂಬ ಗುಂಡಿ ಎಲ್ಲ ಆಗಿದೆ. ಒಂದು 2-3 ಜನ ಸ್ಕೂಟಿಯವರೆಲ್ಲ ಬಿದ್ದಿದ್ದಾರೆ ಇಲ್ಲಿ. ದುಡ್ಡು ಮಾಡ್ಲಿಕ್ಕೆ ಪುನಃ ಅದನ್ನ ಎಳ್ದು ಬೇರೆ ಇದಕ್ಕೆ ಹಾಕಿಬಿಟ್ಟು 2 ದಿವಸ ಪುನಃ ಕಾಂಕ್ರೀಟ್ ರೋಡೇ ಹೋಗಿದೆ ಅಂತ ಹೇಳಿದ್ರೆ ಇನ್ನು ಯಾವ್ದು ಎಳ್ದುಬಿಟ್ಟು ಕಾರ್ನೆ ಪುನಃ ಅಲ್ಲಿಂದ ಎಳ್ದು ಈ ಕಡೆಗೆ ಹಾಕಿ. ಸ್ಥಳೀಯ ನಿವಾಸಿಗಳಾದ ಹರೀಶ್, ಅಯ್ಯೂಬ್, ದೇವದಾಸ್, ಮುತ್ತಪ್ಪ, ಗಣೇಶ್, ಅನಿಲ್ ಕುಮಾರ್, ನಾಸರ್, ದೇವಕಿ, ರಾಯ್ ಸೇರಿದಂತೆ 100 ಮಂದಿ ಈ ಸಂದರ್ಭ ಪಾಲ್ಗೊಂಡಿದ್ದರು.